ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಈಗಾಗಲೇ ಕೆ ವಿ ಡಿಯಲ್ಲಿ ಒಂದಿನ ನಾವು ಪ್ರಾಕ್ಟೀಸ್ ಅಂತ ಹೇಳಿದ್ವಿ ನಿಮಗೆ. ಕೆ ವಿ ಡಿಯಲ್ಲಿ ಏನದು ಒಂದಿನ ಬಂದು ನಾರ್ಮಲ್ ಟ್ರೈನಿಂಗ್ ಅನ್ನ ಕೊಟ್ಟಿರೋದು, ಏನು ಇಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿದ್ರೆ ನಿಮ್ಮನ್ನ ನೀವೇ ಬದಲಾವಣೆಯನ್ನ ಮಾಡ್ಕೊಂತೀರಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಪಾಯಿಂಟ್ ಕೂಡ ಹೇಳ್ತಾ ಹೋಗ್ತೀನಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು 12ನೇ ತಾರೀಕು ಈಗಾಗಲೇ ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದುಂಟು ಮಾರ್ನಿಂಗ್. ನಾಳೆ 13ನೇ ತಾರೀಕು 08/2026 ಅಲ್ಲಿ, ಹೌದಾ? ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಮತ್ತೆ ಕೆ ವಿ ಡಿ ಗ್ರೌಂಡ್ ಅಲ್ಲಿ, ಓಕೆನಾ, ಮಾರ್ನಿಂಗ್ 6 AM ಅಲ್ಲಿ, ಮಾರ್ನಿಂಗ್ 6 AM ಅಲ್ಲಿ ಕೆ ವಿ ಡಿ ಗ್ರೌಂಡ್ ಅಲ್ಲಿ ಕೆಲವೊಂದಿಷ್ಟು ಎಕ್ಸರ್ಸೈಸ್ ಅನ್ನ ಮಾಡಿಸ್ತಾ ಇದೀವಿ. ಇದು ಎಲ್ಲವನ್ನು ಫ್ರೀ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾವುದೇ ಆದ ಅಮೌಂಟ್ ಅನ್ನ ಕೊಡುವಂಗಿಲ್ಲ. ಇನ್ನ ಫುಡ್ ಬಗ್ಗೆ ಕೇಳ್ತಾ ಇದ್ರಿಲ್ಲ, ಆ ಫುಡ್ PDF ಅನ್ನ KS ಮಾಸ್ಟರ್ ಮೈಂಡ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡಿರಿ. KS ಮಾಸ್ಟರ್ ಮೈಂಡ್ ಗ್ರೂಪ್ ಇದೆ, ಇದ್ರದ್ದು ಲಿಂಕ್ ಅನ್ನ ನಾನು ಇಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಕೂಡ, ಓಕೆನಾ? ಇಲ್ಲ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ KS ಮಾಸ್ಟರ್ ಮೈಂಡ್ ಅಂತೇಳಿ ಹಾಕಿದ್ರು ಗೊತ್ತಾಗುತ್ತೆ. ಇನ್ ಕೇಸ್ ಸಿಗದೆ ಇದ್ರೂ ಕೂಡ ಕಿಟಿ PSI ಅಂತೇಳಿ ಅವ್ರದ್ದೊಂದು ಗ್ರೂಪ್ ಇದೆ ನೋಡಿ, ಕಿಟಿ PSI ಸರ್ ಅಂತೇಳಿ ಒಂದು ಗ್ರೂಪ್ ಇದೆ, ಅದರಲ್ಲಿ ಕೂಡ ನಂದು KS ಮಾಸ್ಟರ್ ಮೈಂಡ್ ಗ್ರೂಪ್ ಲಿಂಕ್ ಸಿಗುತ್ತೆ. ಇಲ್ಲ ಅಂತಂದ್ರೆ VK ಕಿಂಗ್ಡಮ್ ಸರ್ದು ಗ್ರೂಪ್ ಇದೆ, ಅಲ್ಲಿ ಕೂಡ ನಂದು ವಿಡಿಯೋನ ಸಿಗುತ್ತೆ, ಅಂದ್ರೆ ಲಿಂಕ್ ಅನ್ನ ಸಿಗುತ್ತೆ. ಟೆಲಿಗ್ರಾಮ್ ಎಲ್ಲೇ ಹೋದ್ರೂ ಕೂಡ ಲಿಂಕ್ ಸಿಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಸ್ಯಾಟ್ಪುಟ್ ಬೇಕಾಗಿರೋದು ಅಥವಾ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಏನಾದ್ರೂ ಬೇಕಿತ್ತು ಅಂತಂದ್ರೆ ಫಿಸಿಕಲ್ ಬಗ್ಗೆ ಜಸ್ಟ್ ನಾನು ಹೇಗೆ ಓಡಬೇಕು ಅನ್ನೋ ಮೆಥಡ್ ಅನ್ನ ನಾನು ಹೇಳ್ಕೊಡ್ತೀನಿ. ಅವರು ಸರ್ VK ಸರ್ ಈಗಾಗಲೇ ಏನಪ್ಪಾ ಅಂದ್ರೆ ಫುಲ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಳೆ ವಿಡಿಯೋಗಳಲ್ಲಿ ಈಗಾಗಲೇ ಅವರು ಯಾವ ತರ ಓಡಬೇಕು ಏನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ರನ್ನಿಂಗ್ ಅನ್ನ ರಿಡ್ಯೂಸ್ ಮಾಡೋದು ಹೇಗೆ, ಟೈಮ್ ಅನ್ನ ಇದನ್ನ ರಿಡ್ಯೂಸ್ ಮಾಡೋದು ಹೇಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸರ್ದು ನಾನು KS ಮಾಸ್ಟರ್ ಮೈಂಡ್ ಅಲ್ಲಿ ಇಲ್ಲಿ ಆಪ್ ಅಲ್ಲಿ ಇದು ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಪ್ರತಿಯೊಂದು ಕೂಡ. ಓಕೆ, ಫಸ್ಟ್ ತಗೊಂಡಿರುವಂತದ್ದು ಒಂದು ಇಮೇಜ್ ಅನ್ನ, ಏನಿದು ಗ್ರೌಂಡ್. ಈ ಗ್ರೌಂಡ್ ಅಲ್ಲಿ ನಿಮಗೆ ಏನಪ್ಪಾ ಅಂತಂದ್ರ ಯಾವ ತರ ಓಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಮೈಂಡ್ ಅಲ್ಲಿ ಇರಲಿ. ಇದನ್ನ ನೀವು ಸಿಂಥೆಟಿಕ್ ಗ್ರೌಂಡ್ ಅನ್ನ ಆಲ್ಮೋಸ್ಟ್ ಅಲ್ಲಿ ಬಳಕೆ ಮಾಡ್ತಾರ. ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಮಂಗಳೂರು, ಬೆಂಗಳೂರಲ್ಲಿ ಬರೋದಿಲ್ಲ ಆಲ್ಮೋಸ್ಟ್ ಅಲ್ಲೂ. ಈ ಬಿಜಾಪುರ, ಮಂಗಳೂರು ಸೈಡ್ ಇವೆಲ್ಲ ಸಿಂಥೆಟಿಕ್ ಗ್ರೌಂಡ್ ಅನ್ನೇ ಯೂಸ್ ಮಾಡ್ತಾರೆ. ಇನ್ನ ಬೇರೆ ಕಡೆ ಏನದ ಮಣ್ಣಿನ ಗ್ರೌಂಡ್ ಯೂಸ್ ಮಾಡ್ತಾರೆ. ಸೊ ನಿಮಗ್ ಒಂದು ತಿಳ್ಕೊಳ್ಳಿ, ಎನಿ ಟೈಮ್ ಯಾರಾದ್ರೂ ಜಾಸ್ತಿ ಜನ ಇದ್ರೆ ನಿಮಗೆ 15 ಜನನು ಬಿಡಬಹುದು, 20 ಜನ ಬಿಡಬಹುದು, ಕಡಿಮೆ ಜನ ಇದ್ರೆ 10 ಜನ ಬಿಡಬಹುದು. ಇದರಲ್ಲಿ ನಿಮ್ಗೆ ಆ ಅಲ್ಲಿ ಸಂಬಂಧಪಟ್ಟಂತ ವಿಚಾರಗಳ ಆಗಿರತ್ತೆ. ಓಕೆ, ಇಲ್ಲಿ ಓಡುವಾಗ ನಾನು ಏನ್ ಮಾಡ್ಬೇಕು ಅಂತ ಮೊದಲನೇ ಐಡಿಯಾಸ್. ಈಗಾಗಲೇ ಇದು ಗ್ರೌಂಡ್ ಇದೆ ಅಲ್ವಾ, ಇದು ಗ್ರೌಂಡ್ ಇದೆ, ಈಗ ನಿಮ್ಗೆ ಗೊತ್ತಿದೆ. ಇಲ್ಲಿಂದ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ ಇಲ್ಲಿಂದ ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಮೊದಲನೇದಾಗಿ ಓಡಿ ನೀವು ಸುಸ್ತಾಗೋದಕ್ಕಿಂತ ಹೆಚ್ಚಾಗಿ ಇದನ್ನ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ಪಾದಗಳು ಯಾವ ರೀತಿ ಇಡಬೇಕು ಯಾವ ರೀತಿ ಇಡಬಾರ್ದು ಅನ್ನೋದು ಮುಂದೆ ಹೇಳ್ತೀನಿ. ಜಸ್ಟ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ ನೀವು ಏನಾದ್ರೂ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇದನ್ನ ಕರ್ವಿಂಗ್ ಅಲ್ಲಿ ಸ್ವಲ್ಪ ಲೆಂತ್ ಅನ್ನ ಬೀಳುತ್ತೆ ಹೆಜ್ಜೆಗಳು, ಇದನ್ನ ಸ್ವಲ್ಪ ಸ್ಪೀಡ್ ಆಗುತ್ತೆ, ಅದನ್ನ ಮೈಂಡ್ ಅಲ್ಲಿ ಇರಲಿ. ಯಾವುದೇ ಕಾರಣಕ್ಕೂ ಕರ್ವಿಂಗ್ ಅಲ್ಲಿ ಈ ಕಡೆ ಹೋಗ್ಬೇಡ್ರಿ, ಅದು ನಿಮ್ಗ ದೂರ ಆಗತ್ತೆ. ಏನಪ್ಪಾ ಅಂತಂದ್ರೆ ಈ ಲೈನ್ ಅಲ್ಲೇ ಇರ್ಲಿ, ಹೌದಾ? ಈ ಲೈನ್ ಅಲ್ಲಿ ಇಟ್ಟಿದೀನಿ ಅಂತಂದ್ರ 2 ರೌಂಡ್ 3 ರೌಂಡ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಸ್ಟ್ಯಾಮಿನೋ ಇದೆಯೋ ಇಲ್ಲೋ ಅಂತೇಳಿ. ಈ 4ನೇ ರೌಂಡಿಗೆ ಹೋಗ್ಬೇಕಾದ್ರೆ 4th ರೌಂಡ್ ಇದೆಯಲ್ಲ, ಈ 4th ರೌಂಡಿಗೆ ಇಲ್ಲಿಂದ ಬಿಟ್ಟಿದ್ದಾರೆ ಅಂತಂದ್ರೆ ಇಲ್ಲಿಗೆ 100 ಮೀಟರ್ ಆಯ್ತು, ಇಲ್ಲಿಂದ ಇಲ್ಲಿಗೆ 200 ಮೀಟರ್ ಆಯ್ತು, ಇಲ್ಲಿಂದ ಇಲ್ಲಿಗೆ 300 ಮೀಟರ್ ಆಗುತ್ತೆ. ನಿಮ್ಗೆ ಇಸ್ ಫಿನಿಶಿಂಗ್ 400 ಮೀಟರ್ಸ್. ನಿಮ್ಮ ಸ್ಟ್ಯಾಮಿನೋ ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಏನ್ ಸ್ಟಾರ್ಟ್ ಮಾಡ್ಬೇಕು? ಸ್ಪೀಡ್ ಅನ್ನ ಇಲ್ಲಿಂದ ಮಾಡ್ಬೇಕು. ಯಾವ ತರ ಹೆಜ್ಜೆ ಇಡಬೇಕು ಅಂತ ಹೇಳ್ತೀನಿ. ಇಲ್ಲ ನನ್ಗೆ ಬಹಳ ಸುಸ್ತಾಗಿದೆ ರೀ, ನನ್ಗೆ ಓಡಕ್ಕೆ ಆಗ್ತಿಲ್ಲ ಅಂದಾಗ ಎನಿ ಕಂಡೀಷನ್ ಇಲ್ಲಿಂದ ನೀವು ಓಡ್ಲೇಬೇಕು. ಓಡಿಲ್ಲ ಅಂತಂದ್ರೆ ನೀವು ಇಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ಯಾಮಿನೋ ಇಟ್ಕೊಂಡು ಯೂಸ್ ಇಲ್ಲ, ಇಲ್ಲಿಂದ 100 ಮೀಟರ್ ಆದ್ರೂ ಕಿತ್ಬೇಕು, ಹೌದಾ? ಇದು ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು, ಓಡ್ಬೇಕಾಗಿರುವಂತದ್ದು. ಸೊ ಈಗ ಹೆಜ್ಜೆಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋದು. ಹೆಜ್ಜೆಗಳು ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಬಾಡಿ ಲ್ಯಾಂಗ್ವೇಜ್ ಇರೋದಕ್ಕಿಂತ ಮುಂಚೆ ಇದನ್ನ ನೀವು ಬಟ್ಟೆ ಮೇಲೂ ಗಮನ ಇರಲಿ. ಓಕೆ, ಆ ಲಳ್ಳ ಪಳ್ಳ ಟಿ ಶರ್ಟ್ ಹಾಕೊಳ್ಳೋದು, ನಾವು ಓಡ್ತಾ ಕೈಗೆ ಹಚ್ಚೋದು, ಇಲ್ಲಿ ಚೆಸ್ಟ್ ನಂಬರ್ ಹಾಕಿರ್ತಾರೆ, ನಿಮ್ ಟಿ ಶರ್ಟ್ ಹಾಕಿರ್ತೀರಿ, ಚೆಸ್ಟ್ ನಂಬರ್ ಹಾಕಿರ್ತಾರೆ, ನೀಟಾಗಿ ಕಟ್ಕೊಳ್ಳಿ. ಅದನ್ನ ನೀಟಾಗಿ ಕಟ್ಕೊಂಡಿಲ್ಲ ಅಂತಂದ್ರೆ ನೀವು ಓಡುವಾಗ ಕೈಗೆ ಬರುವಂತ ಚಾನ್ಸಸ್ ಇರುತ್ತೆ. ಇದು ಒಂದು ಬೋತಾರ್ ಹೇಳ್ತಾ ಇರೋದು ನಿಮ್ಗೆ, ಲೇಡೀಸ್ ಅಂಡ್ ಬಾಯ್ಸ್ ಬೋತಾರ್ ಎರಡು ಕಡೆ ನಾನು ಹೇಳ್ತಾ ಇರುವಂತದ್ದು. ಓಕೆ, ಚೆಸ್ಟ್ ಅನ್ನ ನೀಟಾಗಿ ಕಟ್ಕೊಳಕ್ ಹೇಳಿ. ಓಡುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಇದನ್ನ ಇದಕ್ಕೂ ಸ್ಟ್ರೇಟ್ ಆಗಿರ್ಲಿ. ಸೊ ಆಗಿಲ್ಲ ಅಂತಂದ್ರು ಇಲ್ಲಿಂದ ಏನಿದೆಯಲ್ಲ ಈ ಬೇಸು, ಈ ಬೇಸು ಲೈಟ್ ಆಗಿ ಬೆಂಡ್ ಆದ್ರೂ ಓಕೆ, ಬಟ್ ಈ ಬೇಸ್ ಏನಿದೆ ನೋಡಿ, ಈ ಬೇಸು ತೆಳಗಡೆ ಇರೋದು ನಿಮ್ಗೆ ಸ್ಟ್ರೇಟ್ ಆಗಿರ್ಬೇಕು. ಇದಕ್ಕೂ ಇದನ್ನ ಈ ತರ ಸ್ಟ್ರೇಟ್ ಇರ್ಬೇಕು ಅಂದಾಗ ಮಾತ್ರ. ಈ ಕತ್ ಯಾವಾಗಲೂ ಡೌನ್ ಅಲ್ಲಿ 10 ಮೀಟರ್ ಮುಂದೆ ಇರಬೇಕು, ಅಂದ್ರೆ ನೋಡ್ತಾ ಇರ್ಬೇಕು, ಇಲ್ಲಿಗಲ್ಲ ನೋಡೋದು. ಓಕೆ, ಇದನ್ನ ಇರ್ಬೇಕು.
ಇಲ್ಲಿ ಕತ್ತನ್ನ ಮೇಲೆತ್ತಿದಾನಲ್ಲ, ಇದನ್ನು ಓಡೋದು ತಪ್ಪು. ಲೆಗ್ ಅನ್ನ ಇಲ್ಲೇನ್ ಇಟ್ಟಿದ ನೋಡಿ, ಈ ಲೆಗ್ಗು ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಮಂಡಿ ನೋವನ್ನ ಬರುತ್ತೆ. ಮಂಡಿ ನೋವು ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನದ, ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇವೆರಡೂ ಪ್ಲೇಸ್ ಅಲ್ಲಿ ನಿಮಗೆ ಪೇನ್ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು ಅಲ್ಲಿಂದ ಏನು ಮಾಡಕ್ ಆಗೋದಿಲ್ಲ. ಸೊ ಇದನ್ನ ಇಡ್ತಾ ಇದಾರಲ್ಲ, ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಂಗ್ ಸ್ಟೇಟ್ ಇಡ್ಬೇಕಾಗಿತ್ತ, ಅವನೇನದ ಕ್ರಾಸ್ ಇಡ್ತಾ ಇದ್ದಾನೆ. ಸೊ ಇದನ್ನ ಇಲ್ಲಿಗೆ ಸ್ಟೇಟ್ ಆಗತ್ತೆ, ಹೌದಲ್ವಾ? ಸೊ ಜೂಮ್ ಮಾಡ್ಕೊಂಡು ನೋಡ್ಕೊಳ್ರಿ, ಈ ತುದಿಯನ್ನ ಹಚ್ಬೇಕು. ಇದನ್ನ ಪೂರಾ ಇಮೇಜ್ ಅನ್ನ ನಾನು ತೋರಿಸ್ತೀನಿ. ಈ ಬಾಡಿ ನೋಡ್ರಿ, ಒಂದು ಇಲ್ಲಿಂದ ಇಲ್ಲಿಗೆ ಸ್ಟೇಟ್ ಇದೆ, ಇಲ್ಲಿಂದ ಇಲ್ಲಿಗೆ ಈ ಒಂದು ಸ್ಟೇಟ್ ಆಗತ್ತೆ. ಸೊ ಆ ತರ ತಗೊಂಡಿರುವಂತದ್ದು. ಸೊ ನಿಮಗೆ ಇಮೇಜ್ ಅಲ್ಲಿ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಆಗೋದ್ರಿಂದ ಇಲ್ಲಿ ಪೇನ್ ಆಗುತ್ತೆ, ಇಲ್ಲಿ ಪೇನ್ ಆಗುತ್ತೆ, ಇಲ್ಲಿ ಸೊಂಟದಲ್ಲಿಯೂ ಕೂಡ ಪೇನ್ ಆಗುತ್ತೆ. ಇವಿಷ್ಟು ಡೈರೆಕ್ಷನ್ ಅನ್ನ ನೀವು ಮಿಸ್ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಗೆ ರನ್ನಿಂಗ್ ಅನ್ನೋದು ಏನಾಗತ್ತಪ್ಪ ಅಂತಂದ್ರೆ ಕಂಪ್ಲೀಟ್ಲಿ ಸ್ಲೋ ಆಗುತ್ತೆ. ಸ್ಲೋ ಆಗೋದ್ರ ಜೊತೆಗೆ ಬಾಡಿ ಪೇನ್ ಬರೋದಕ್ಕೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಇದು ಓಡೋದು ತಪ್ಪು. ಹಿಂಗ್ ಇಟ್ಟಿದಾನಲ್ಲ, ಇದನ್ನ ಇಡೋದಲ್ಲ, ಪಾದವನ್ನ ಜಸ್ಟ್ ನಾನು ಡೈರೆಕ್ಷನ್ ತೋರ್ಸೋದಕ್ಕೆ ಇದು ತಗೊಂಡಿದ್ದೀನಿ. ಓಕೆ, ಪುಟ್ ಅನ್ನ ಯಾವ ತರ ಇಡಬೇಕು ಅನ್ನೋದು. ಸೊ ಇಲ್ಲಿದೆ ನೋಡಿ, ಈ ಮಂಡಿನ ಇಷ್ಟು ಬೆಂಡ್ ಮಾಡೋದ್ರಿಂದ ಏನಾಗತ್ರಿ ಅಂತಂದ್ರ ಇಲ್ಲಿ ಸರಿ ಸುಮಾರು ನಿಮ್ಮ ವೇಟ್ ಅನ್ನ 60 kg ಇದೆ ಅಂತ ತಿಳ್ಕೊಳ್ಳಿ. 60 kg ಇದೆ ಅಂತಂದ್ರೆ ಈ ಬಾಡಿ ವೇಟ್ ಅನ್ನ ಏನಾಗತ್ತಪ್ಪ ಅಂತಂದ್ರ ಪ್ಲಸ್ 50 kg ಆಡ್ ಆಗತ್ತೆ. ಯಾಕಂದ್ರೆ ಒಮ್ಮೆ ಈ ತೂಕ ಇದೆ ಅಂತ ತಿಳ್ಕೊಡ್ರಿ, ಇಲ್ಲಿ ತೂಕ ಇದೆಯಲ್ಲ, ಸೊ ಈ ತೂಕ ಇದೆ ಅಂತ ತಿಳ್ಕೊಳ್ಳಿ. ಒಮ್ಮೆ ದಡಲ್ ಅಂತೇಳಿ ಈ ತೂಕದ ಮೇಲೆ ಮಷಿನ್ ಮೇಲೆ ಏನಾದ್ರೂ ಒಂದು 10 kg ಭಾರ ಹಾಕಿ ಒಮ್ಮೆ ಅದು 18-15 kg ಹೋಗಿ ಬರುತ್ತೆ. ಕಾರಣ ಇಷ್ಟೇ, ಆ ಫೋರ್ಸಬಲ್ ಏನ್ ಇರುತ್ತಲ್ಲ, ಆ ಫೋರ್ಸಬಲ್ ಸ್ಪೀಡ್ ಇರುತ್ತೆ. ಅದನ್ನೇ ಈ ತಾಕದ ಮೇಲೆ ಉಳಿಸ್ಬಿಟ್ಟು ಹಾಕೊಡ್ರಿ, ಅಲ್ಲೇ ಒಂದು 12 kg ಅಷ್ಟು ಆಗ್ಬಿಡುತ್ತೆ. ಅಂದ್ರೆ ಅಷ್ಟೊಂದೇನು ಹೋಗೋದಿಲ್ಲ, 1-2 kg ಎಕ್ಸ್ಟ್ರಾ ಆಗ್ಬಿಡುತ್ತೆ ನಿಧಾನವಾಗಿ ಹಾಕೋದ್ರಿಂದ. ಅದಕ್ಕೆ ಈ ಪಾದವನ್ನ ಹೀಗೆ ಹಾಕ್ಬೇಕು. ಇದು ನಿಮ್ಮ ಬಾಡಿಯನ್ನ ಏರಲ್ಲಿರುತ್ತೆ. ಅಂದ್ರೆ ಇದು ಟಚ್ ಮಾಡು, ಇದನ್ನ ಎತ್ತುವಷ್ಟಿಗೆ ಈ ಬಾಡಿ ಮುಂದೆ ಪುಷ್ ಮಾಡುತ್ತೆ. ಬಟ್ ಇದು ಏನಿದೆಯಲ್ಲ, ಕಂಪ್ಲೀಟ್ಲಿ ನೀವಾಗೆ ಎತ್ತಿ ಹಾಕ್ಬೇಕು. ಇದು ಕಂಪ್ಲೀಟ್ಲಿ ನಿಮಗೆ 30 ಸೆಕೆಂಡ್ ಏನಿದೆಯಲ್ಲ ಸ್ಲೋ ಮಾಡ್ಸತ್ತೆ. 30 ಸೆಕೆಂಡ್ ವೇರಿಯೇಷನ್ ಆಗುತ್ತೆ. ಮತ್ತೆ ನಿಮಗೆ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವ ಬೇಸ್ ಪೇನ್ ಬರತ್ರಿ ಅಂತ ನೋಡ್ರಿ. ಇಲ್ಲಿ ಇಡುವಾಗ ಈ ಹೆಜ್ಜೆಗಳೇನಿದಾವಲ್ಲ, ಇದು ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಪೇನ್ ಬರೋದ ಕಾರಣ ಏನ್ರಿ ಅಂತಂದ್ರ ಈ ಪೆರೋನಿಯಲ್ ನರ್ವ್ ಅಂತ ಬರ್ತದ. ಈ ಪೆರೋನಿಯಲ್ ನರ್ವ್ಸ್ ಅಂತ ಬರ್ತಾವ. ಇವು ಇಷ್ಟು ಪೆರೋನಿಯಲ್ ನರ್ವ್ಸ್ ಏನಾಗಿರ್ತಾವ ಅಂತಂದ್ರ ನಿಮ್ಗ ಫುಲ್ ಗಟ್ಟಿಯಾಗಿರ್ತಾವ ಮೊದಲು ರನ್ನಿಂಗ್ ಓಡ್ಲಾರ್ದೆ. ಅವಾಗ ಏನಾಗತ್ತ, ನೀವು ರನ್ನಿಂಗ್ ಓಡುವಾಗ ಹೀಟ್ ಅಲ್ಲಿ ಲೂಸ್ ಆಗಕ್ ಸ್ಟಾರ್ಟ್ ಆಗತ್ತದು. ಅದು ಆಗಿರ್ಬಹುದು. ಇನ್ನು ಬೆನೆಪ್ಸ್ ಪೆಮೋರಿಯಸ್ ಅಂತ ಹೇಳಿ ಬರ್ತಾವ, ಆ ನರ್ವ್ಸ್ ಗಳಾಗಿರ್ಬೋದು. ಇವು ಇಷ್ಟು ಏನಾಗತ್ತ, ಲೂಸ್ ಆಗಕ್ ಸ್ಟಾರ್ಟ್ ಆಗತ್ತ. ಇಲ್ಲಿ ಪೇನ್ ಬರುತ್ತೆ. ಈ ಪೇನ್ ಬಂದಿದೆ ಅಂತ ಸ್ಟಾಪ್ ಮಾಡಬೇಡ್ರಿ. ಯಾಕಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನ್ ಹೆಜ್ಜೆಗಳು ಇಲ್ಲೇ ಹೇಳಿರ್ತೀನಿ ನೋಡ್ರಿ. ಈಗ ಏನ್ ಇಡಾಕತ್ತಿರಲ್ಲ, ಈ ರನ್ನಿಂಗ್ ಮಾಡುವಾಗ ಏನಾಗುತ್ತೆ ಗೊತ್ತಾ, ನೀವು ಹಿಂಗ್ ಇಟ್ಟು ಓಡುವಾಗ ಇದನ್ನ ಪೂರಾ ಕ್ಯಾಚ್ ಮಾಡ್ಕೊಂಡು ಫ್ರೀ ಮಾಡ್ಕೊಳತ್ತೆ. ಫ್ರೀ ಮಾಡ್ಕೊಳ್ಳುವಾಗ ರನ್ನಿಂಗ್ ಮಾಡುವಾಗ ಮೊದಲ ಬಾರಿಗೆ ನೋವು ಬರೋದು ಇದನ್ನೇ, ಈ ಬೇಸು ನೋವು ಬರುತ್ತೆ. ಹಾಗಂತ ಇದನ್ನ ಸ್ಟಾಪ್ ಮಾಡ್ಬೇಕಾ ಅಂತಂದ್ರೆ ಖಂಡಿತವಾಗೂ ಇಲ್ಲ, ಸ್ಟಾಪ್ ಮಾಡಬಾರ್ದು. ಸರ್ ಇದು ಯಾವಾಗ ಬರುತ್ತೆ ಅಂತ ಪೇನು, ನೀವು ರನ್ನಿಂಗ್ ಸ್ಟಾರ್ಟ್ ಮಾಡಿರ್ತೀರಿ ನೋಡ್ರಿ, ಈ ಸ್ಟಾರ್ಟ್ ಮಾಡಿದ 10 ಡೇಸಿಗೆ ಇದನ್ನ ನಿಮ್ ಕಂಟಿನ್ಯೂ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಪೇನ್ ಸ್ಟಾಪ್ ಆಗಿ ನಿಮ್ಗೆ ಯಾವ ಪೇನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಮತ್ತೆ ಇಲ್ಲಿ ಮುಂದೆ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ನರ್ವ್ಸ್ ಸ್ಟಾಪ್ ಆಗಿರ್ತದ, ಇಲ್ಲಿ ಮುಂದೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಪೇನ್. ಈ ಪೇನ್ ಸ್ಟಾಪ್ ಆಯ್ತು ಅಂದ್ರೆ ನಿಮ್ ರನ್ನಿಂಗ್ ಅಲ್ಲಿ ಈಗಾಗಲೇ ನೀವು ಏನಾಗಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಅಂತ ಅರ್ಥ. ಇವೆರಡು ಪೇನ್ ಕಂಪಲ್ಸರಿ ಬರುತ್ತೆ. ನೀವು ಹೋಗಿ ಡಾಕ್ಟರ್ ಅಲ್ಲಿ ಅಮೌಂಟ್ ಇಡೋ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಮೈಂಡ್ ಅಲ್ಲಿ ಇರಲಿ. ಇವೆರಡು ಬೇಸ್ಮೆಂಟ್ ಇಂಪಾರ್ಟೆಂಟ್, ಬಾಯ್ಸ್ಗಾಗಿರ್ಬೋದು ಹುಡುಗಿಯರಿಗಾಗಿರ್ಬೋದು. ನಿಮ್ಗೆ ಪೇನು ಇಲ್ಲಿ ಮಂಡಿ ಹತ್ರ ಬರ್ತಾ ಇದೆ ಅಂತ ತಿಳ್ಕೊಡ್ರಿ. ಮಂಡಿ ಹತ್ರ ಬರ್ತಾ ಇದೆ ಮತ್ತೆ ಇಲ್ಲಿ ಪೇನ್ ಬರಾಕತೈತಿ ಅಂತ ತಿಳ್ಕೊಡ್ರಿ. ನೀವು ಇಡ್ತಾ ಇರುವ ಪಾದ ಈ ರೇಂಜ್ ಆಗಿರುತ್ತೆ. ಓಕೆ, ಈ ಪಾದವನ್ನ ಹೀಗಿಟ್ಟಾಗ ನಿಮಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಪೇನ್ ಬರುತ್ತೆ. ಇದನ್ನ ನಿಲ್ಸೋಕೆ ಆಗೋದಿಲ್ಲ. ಈ ಪೇನ್ಗಳು ನಿಲ್ಸಕ್ ಆಗೋದಿಲ್ಲ. ಬಿಕಾಸ್ ಆಫ್ ನಿಮ್ ಮೇಲೆ ವೇಟ್ ಜಾಸ್ತಿ ಬೀಳ್ತಾ ಇರುತ್ತೆ ಕಾಲ್ ಮೇಲೆ. ಅದಕ್ಕಾಗಿ ಇದನ್ನ ಓಡೋದು ಕಂಪ್ಲೀಟ್ಲಿ ತಪ್ಪು. ಇದನ್ನ ಓಡಲೇಬಾರ್ದು. ಹಿಂಗ್ ಓಡ್ತಾ ಇದೀರಿ ಅಂತಂದ್ರೆ ನೀವು 640 ಅಥವಾ 630 ಈ ರೇಂಜ್ ಅಲ್ಲಿ ಇರ್ತೀರಿ, ಅವರಿಗೆ ಭಯ ಬಂದೇ ಬರುತ್ತೆ. ಸೊ ಇದನ್ನ ಬಿಟ್ಟು ನಾವು ಈಗೇನ್ ಕಾಲ್ ಇದೆಯಲ್ಲ, ಹಿಂಗ್ ಓಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಮಾತ್ರ ಟಚ್ ಆಗ್ತಾ ಇದೆ ನಮ್ಗೆ ನೆಲಕ್ಕೆ ಅಂತಂದ್ರೆ ಇಂಥವ್ರು 540 ಇಂದ ಹಿಡ್ಕೊಂಡು 610 ವರೆಗೂ ಇರ್ತಾರೆ. ಈ ಸ್ಕಿಪ್ ಅನ್ನ ಇದನ್ನ ಮಾತ್ರ ಮೈಂಡ್ ಅಲ್ಲಿ ಇರಲಿ. ಪ್ರತಿಯೊಂದು ಪಿಕ್ಚರ್ ಸಮೇತ ತೋರಿಸ್ತಾ ಇದೀನಿ ನೋಡಿ. ಇವನ್ ಏನ್ ಮಾಡ್ತಾ ಇದ್ದಾನೆ, ಲಾಂಗ್ ರನ್ ಮಾಡ್ತಾ ಇದ್ದಾನೆ, ಬಾಡಿ ಸ್ಟೇಟ್ ಇಟ್ಟಿದ್ದಾನೆ, ಹೌದಾ? ಬಟ್ ಲೆಗ್ ನೋಡ್ರಿ ಇಲ್ಲಿಂದ ಟಚ್ ಮಾಡ್ತಾ ಇದ್ದಾನೆ. ಸೊ ಈ ಟಚ್ ಮಾಡೋದ್ರಿಂದ ನಿಮಗೆ ಈ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. 100% ಬರುತ್ತಾ, ಬರಲೇಬೇಕು. ಓಕೆ, ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿದೆ ನೋಡಿ, ಈ ಸ್ಟೆಪ್ ಅನ್ನ ಇಡ್ತಾ ಇದ್ದ ನೋಡಿ. ಇಲ್ಲಿ ಇನ್ನೇ ಇದೆ, ಬಟ್ ಆಲ್ರೆಡಿ ಹಿಂದಿಂದು ಕೂಡ ಏರಲ್ಲಿದೆ. ಅವನ ಬಾಡಿ ಏನಾಗಿದೆ ಗೊತ್ತಾ, ಇದನ್ನ ಕರೆಕ್ಟ್ ಆಗಿ ಬೇಸ್ ಕಂಟಿನ್ಯೂ ತಗೊಂಡೇನ, ಬಟ್ ಈ ಬಾಡಿ ಹೆಡ್ ಏನಿದೆಯಲ್ಲ, ಹೆಡ್ ಅನ್ನ ಡೈರೆಕ್ಷನ್ ಇಲ್ಲಿಗೆ ತಗೊಂಡಿದ್ದಾನೆ. ಇಲ್ಲಿಗೆ ತಗೋಬಾರ್ದು,
ಡೈರೆಕ್ಷನ್ ಅನ್ನ ಇಲ್ಲಿ ನೋಡ್ಬೇಕು. 10 ಮೀಟರ್ಸ್. ಓಕೆ, ಏನೇ ನೋಡಿದ್ರು 10 ಮೀಟರ್ಸ್ ಅಷ್ಟೇ ನೋಡ್ಬೇಕು. ಇಲ್ಲಿ 100 ಮೀಟರ್ ಮುಂದೆ ನೋಡಬಾರ್ದು. ಮುಂದೆ ನೋಡುವಾಗ ಈ ಗಾಳಿ ಏನಿರುತ್ತಲ್ಲ ಡೈರೆಕ್ಟ್ ಆಗಿ ನಿಮ್ಮ ಬಾಯಿಗೆ ಬಂದ ನಿಮ್ಮ ಬ್ರೀತಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರೀತಿಂಗ್ಸ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕಾಗಿ ಈ ಮೈಂಡ್ ಸೆಟ್ ಅನ್ನ ತಿಳ್ಕೊಂಡ್ಬಿಡ್ರಿ. ಯಾಕೆ ಬ್ರೀತಿಂಗ್ಸ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ನಾವು ಆ ಕಡೆ ನೋಡೋದು, ಈ ಕಡೆ ನೋಡೋದು, ಮುಂದೆ ನೋಡೋದು, ಹೂ ಮಾಡ್ಕೊಂತ ಓಡೋದು, ಇವೆಲ್ಲ ಮಾಡಬಾರ್ದು. ಇದು ಒಂದು ನೆನಪಿಟ್ಕೊಡ್ರಿ. ಎಕ್ಸರ್ಸೈಸು ಬಹಳ ಇಂಪಾರ್ಟೆಂಟ್. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾಳೆ ಕಂಪಲ್ಸರಿ ಏನಿದೆ 13ನೇ ತಾರೀಕಿಗೆ ಏನ್ ಹೇಳಿದೀನಲ್ಲ, 13/2/2026 KVD ಅಲ್ಲಿ ಹೇಳ್ತೇನೆ. KVD ಗ್ರೌಂಡ್ ಅಲ್ಲಿ ತುಂಬಾ ಜನ ಹೇಳಾಕತ್ತೀರಿ 14ನೇ ತಾರೀಕಿಗೆ 8 ಓಕೆ 13/8/2026 KVD ಬಂದಿರ್ತೀನಿ. 14/8/2026 KCD ಬರ್ತೇನೆ. ಓಕೆ, KCD ಬರ್ತೇನೆ. ಈ KCD ಅಲ್ಲಿ ಈ ಎರಡೂ ಕಡೆ ನಾನು ಎಕ್ಸರ್ಸೈಸ್ ಅನ್ನು ನೀಟಾಗಿ ಹೇಳ್ಕೊಡ್ತೀನಿ. ಬಟ್ KVD ಅವರಿಗೆ 2 ಡೇಸ್ ತಗೊಂತೀನಿ, ಆದ್ರೆ KCD ಅವರಿಗೆ ತಗೊಳ್ಳೋದು ಒಂದೇ ದಿನ. ಒಂದ್ ದಿನದಲ್ಲಿ ನಿಮ್ಗೆಲ್ಲವನ್ನು ರೆಡಿಯಾಗಿ ಬನ್ನಿ. ನಾನು ಮಳೆ ಬಂದ್ರು ಕೂಡ ಅಲ್ಲಿರ್ತೇನೆ, ಮಳೆ ಬಂದಿಲ್ಲ ಅಂದ್ರೂ ಇರ್ತೇನೆ. 6 ಗಂಟೆ 30 ನಿಮಿಷ ನಾನು ಗ್ರೌಂಡ್ ಅಲ್ಲಿ ಇರ್ತೇನೆ. 8 ಗಂಟೆ ನಾನು ಎಕ್ಸಿಟ್ ಆಗೋ ಸಮಯ AM ಅಲ್ಲಿ. ಓಕೆ, ಅದಕ್ಕೆ ನೀವು ಯಾರ್ಯಾರು ಇದ್ದೀರೋ KCD ಅವರು KCD ಅಲ್ಲಿ ರೆಡಿ ಆಗಿರಿ. ಎಕ್ಸರ್ಸೈಸ್ ಬಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾನು ಹೇಳ್ತಾ ಹೋಗ್ತೇನೆ. ಸೊ ಈ ನಿಕ್ಯಾಪ್ ಹಾಕೋಬೇಕಾ ಅಂತಂದ್ರೆ ಹಾಕೋಬಾರ್ದು. ಈ ನಿಕ್ಯಾಪ ಯಾಕೆ ಹಾಕೋಬಾರ್ದು ಅಂತಂದ್ರ ನಿಮ್ಮಲ್ಲಿ ಸ್ಮಾಲ್ ಆಗಿರುವಂತ ನರ್ವ್ಸ್ ಬರ್ತಾವ, ಸೋಲಿಯಸ್ ನರ್ವ್ಸ್ ಅಂತ ಬರ್ತಾವ. ಯಾವುದು ಸೋಲಿಯಸ್ ಅಂತೇಳಿ. ಇದಕ್ಕೆ ಏನಾಗತ್ತ ಅಂತಂದ್ರ ಈ ಸೋಲಿಯಸ್ ನರ್ವ್ಸ್ ಗಳಿಗೆ ನಿಮ್ಗೆ ಏನಾಗತ್ತ, ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅವಾಗ ಏನಾಗತ್ತ, ಬಹಳ ಪಿಟ್ ಆಗಕ್ ಸ್ಟಾರ್ಟ್ ಆಗತ್ತ. ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಇದು ಲೂಸ್ ಆಗೋದಿಲ್ಲ. ಲೂಸ್ ಆಗ್ಲಿಲ್ಲ ಅಂದ್ರೆ ರನ್ನಿಂಗ್ ಏನಾಗುತ್ತೆ ಅಂತಂದ್ರೆ ಸ್ಲೋನೇ ಆಗ್ತದ, ರನ್ನಿಂಗ್ ಆಗೋದಿಲ್ಲ. ಇಂಥವ್ ಯಾವ್ದು ಕೂಡ ಬಳಕೆ ಮಾಡಬೇಡ್ರಿ, ಒಂದ್ ತಿಳ್ಕೊಡ್ರಿ. ಬಳಕೆ ಮಾಡಬಾರ್ದು. ಬಳಕೆ ಮಾಡೋದ್ರು ತಪ್ಪಾಗುತ್ತೆ. ನಿಮಗೆ ಇಲ್ಲಿ ಹಿಡ್ಕೊಂಡಿದ್ದಾರೆ. ಈ ಪೇನ್ ಬರುತ್ತಾ ಅಂತಂದ್ರೆ ಸರ್ 100% ಬರುತ್ತೆ. ಪೇನ್ ಇದು ಬರಲೇಬೇಕು. ಬಂದಿಲ್ಲ ಅಂತಂದ್ರೆ ನೀವು ರನ್ನಿಂಗ್ ಮಾಡ್ತಾ ಇಲ್ಲ ಅಂತ ಅರ್ಥ. ರನ್ನಿಂಗ್ ಮಾಡಿ 10 ಡೇಸ್ ಆಗಿದೆ ಅಂತಂದ್ರೆ ಇದನ್ನ ನಿಮಗ 15ನೇ ದಿನಕ್ಕೆ ಸ್ಟಾಪ್ ಆಗತ್ತ. 15ನೇ ದಿನಕ್ಕೆ ಸ್ಟಾಪ್ ಆಗತ್ತ. ಇದರಿಂದ ಏನಾದ್ರೂ ಎಫೆಕ್ಟ್ ಆಗ್ತದ ಅಂತಂದ್ರೆ ಏನೂ ಆಗೋದಿಲ್ಲ. ಅದನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಇದನ್ನ ಪೇನ್ ಬರೋದಿಲ್ಲ. ಈ ಪೇನ್ ಬರೋದು ಎದಕ್ಕಂದ್ರೆ ನಾನು ಹೇಳಿದ್ನಲ್ಲ, ಈ ನಮ್ಗೆ ಏನದ ಒಂದಿಷ್ಟು ಮಜಲ್ಸ್ ಗಳಿರ್ತಾವಲ್ಲ, ಮಜಲ್ಸ್ ಫ್ರೀ ಆಗೋದಕ್ಕೆ. ಇದು ಕಂಪ್ಲೀಟ್ಲಿ ಫ್ರೀ ಆಯ್ತು ಅಂತ ತಿಳ್ಕೊಡ್ರಿ. ಅವಾಗ ನೀವು ರನ್ನಿಂಗ್ ಹೇಗ್ ಬೇಕಾದ್ರೂ ಓಡಬಹುದು. ನಿಮ್ಗೆ ಇನ್ನೂ ಟಿಪ್ಸ್ ಗಳಿದಾವ, ಹೇಳ್ತೀನಿ ನಾನು ಕೊನೆಯಲ್ಲಿ. ಶೂ ಮ್ಯಾಟರ್ ಆಗ್ತದ. ನಾನ್ ನೋಡ್ತಾ ಇರ್ತೇನೆ. ಓಕೆನಾ, ಶೂಗಳು ಏನ್ ಮಾಡಿರ್ತೀರಿ, 500 ರೂಪಾಯಿ ಶೂ ತಂದಿರ್ತೀರಿ. ಅಲ್ಲಿ ಏನ್ ಮಾಡ್ತಾ ಇದ್ರಿ, 1500 ರೂಪಾಯಿ ಕೊಟ್ಟು ಮಾಡ್ತಾ ಇದೀರಿ ಅನ್ನೋ ತರ ಬರುತ್ತೆ. ಶೂ ಡಜಂಟ್ ಮ್ಯಾಟರ್ಸ್. ಇಲ್ಲಿ ಆ ಶೂದು ಮ್ಯಾಟರ್ ಆಗೋದಿಲ್ಲ. ಬರೆಗಾಲಿ ಆದ್ರೂ ಓಡ್ಬಹುದು, ಶೂ ಹಾಕೊಂಡಾದ್ರೂ ಓಡ್ಬಹುದು. ಬಟ್ ಶೂ ಹಾಕೊಂಡು ಓಡೋದು ಸಿಂಥೆಟಿಕ್ ಗ್ರೌಂಡ್ ಅಲ್ಲಿ ಏನಿದೆ ಅಲ್ಲ, ನಿಮಗ್ ಪುಷ್ ಕೊಡತ್ತ. ಇನ್ನೊಂದು ಮರಳು ಬರುತ್ತ. ಮರಳು ಬರುತ್ತ. ಆ ಮರಳಲ್ಲಿ ಏನಾಗತ್ತ ಗೊತ್ತಾ, ಬೊಬ್ಬೆಗಳು ಬರ್ತವೆ ಬಿಸಿಲಲ್ಲಿ ಓಡಿದ್ರೆ. ಅದು ಒಂದ್ ಸ್ವಲ್ಪ ನಿಮಗೆ ಇವೆರಡು ಪ್ಲಸ್ ಪಾಯಿಂಟ್ ಆಗ್ತವೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಶೂಗೂ ಚಪ್ಪಲಿಗೂ ವ್ಯತ್ಯಾಸ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡೋದು ಇದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಇದು ರನ್ನಿಂಗ್ ಶೂ ಇದೆಯೋ ಅಥವಾ ವಾಕಿಂಗ್ ಶೂ ಇದೆಯೋ ಅದು ನೋಡ್ಕೋಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಇಂಪಾರ್ಟೆಂಟ್, ನೋಡ್ಕೊಂಡು ತಗೊಳ್ಳಿ. ತುಂಬಾ ಜನ ಸಜೆಷನ್ ಮಾಡ್ತಾರೆ, ಅದನ್ನ ನೋಡ್ಕೊಳ್ಳಿ. ಹೆಣ್ಮಕ್ಳಿಗೆ ತುಂಬಾ ಜನ ನೋಡ್ತಾ ಇದೀನಿ, ನೀವು ಓಡ್ತಾ ಇರೋದು ಇದು ಮತ್ತೆ ಇಲ್ಲಿ ಈ ಬೇಸ್ ಎರಡು ಇದಾರಲ್ಲ, ಹಿಂಗೆ ಓಡ್ತಾ ಇರ್ತೀರಿ ನೀವು. ನಾನು ಅಬ್ಸರ್ವ್ ಮಾಡಿದ ಹಾಗೆ ಓಡಬೇಡಿ. ಹಾಗೆ ಓಡಿದ್ರೆ ರನ್ನಿಂಗ್ ಸ್ಪೀಡ್ ಆಗೋದಿಲ್ಲ. ಇದನ್ನೊಂದು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಈ ಮಂಡಿನ ಪೂರಾ ಬೆಂಡ್ ಮಾಡ್ಕೊಂಡು ಓಡ್ತಾ ಇರ್ತೀರಿ. ಈ ಮಂಡಿ ಬೆಂಡ್ ಮಾಡ್ಕೊಂಡು ಓಡೋದ್ರಿಂದ ಏನಾಗ್ತದೆ ಗೊತ್ತಾ, ಈ ಅರ್ಧ ಬಾಡಿನ ನೀವು ಮತ್ತೆ ಎತ್ತಿ ಹಾಕ್ಬೇಕು ಮುಂದೆ. ಅವಾಗ ಏನ್ ಗೊತ್ತಾ, ಫ್ರಾಕ್ಷನ್ ಆಫ್ ಸೆಕೆಂಡ್ 3 to 4 seconds ಹೋಗ್ತಾ ಇರುತ್ತೆ ನಿಮ್ದು. ಅವಾಗ ಮತ್ತೆ ನಿಮ್ದು ಅಲ್ಲೇ ಹೋಗ್ಬಿಡುತ್ತಲ್ಲ. ಯಾವುದೇ ಕಾರಣಕ್ಕೂ ಈ ತರ ಓಡಕ್ ಹೋಗ್ಬೇಡಿ. ಇದನ್ ಕಂಪ್ಲೀಟ್ಲಿ ರಾಂಗ್. ಲಾಸ್ಟ್ ಅಲ್ಲಿ ಬರೆಸ್ತೀನಿ ನಾನು. ಓಕೆ, ಇವ್ರು ಫಿಟ್ ಆಗಿದ್ದಾರೆ, ಇವ್ರು ಆಲ್ಮೋಸ್ಟ್ ಅಲ್ಲಿ ಓಡ್ತಾ ಇರುವಂತದ್ದು. ಬೇಸ್ ನೋಡ್ಕೊಡ್ರಿ, ಕಾಲ್ ಲೆಗ್ ನೋಡ್ಕೊಡ್ರಿ. ಓಕೆ, ಅದನ್ನಷ್ಟು ನೋಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಡ್ತಾ ಇರುವಂತ ಲೆಗ್. ಕಿಲೆಂಜರ್ ಅವರು ಶೂ ಅನ್ನ ಬಳಸ್ತಾ ಇರುವಂತದ್ದು. ಓಕೆ, ಇವ್ರು ಆಲ್ರೆಡಿ ಬಿಡಿ. ಇವ್ರದ್ದೇನಪ್ಪಾ ಅಂತಂದ್ರೆ ಇವ್ರೇನ್ ನಾವು ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಆಲ್ರೆಡಿ ಅವ್ರು ಮುಂದೆ ಇದ್ದಾರೆ. ಓಕೆ, ಈಗ ನಿಮ್ದೇ ಇರುವಂತದ್ದು ಒಂದಿಷ್ಟು ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಕೊಡ್ತೀನಿ ನೋಡಿ. ಲೆಗ್ ಪೇನ್ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಜೆಷನ್ ಕೊಟ್ಟೆ. ಬ್ರೀತಿಂಗ್ಸ್ ಅನ್ನೋದು ಯಾಕೆ ಬರುತ್ತೆ ಅಂತಂದ್ರೆ, ಅಲ್ಪ ಸ್ವಲ್ಪ ಯಾರಿಗಾದ್ರೂ ಬ್ರೀತಿಂಗ್ಸ್ ಅಲ್ಲಿ ಅಥವಾ ನಿಮಗೇನಾದ್ರೂ ಹುಷಾರಿರ್ಲಿಲ್ಲ, ಹೆಲ್ತ್ ಇಶ್ಯೂ ಇದೆ ಅಂತಂದ್ರೆ ದಯವಿಟ್ಟು ಅಂತವ್ರು ಮುಚ್ಚಿಟ್ಕೋಬೇಡ್ರಿ, ದಯವಿಟ್ಟು ಹೇಳ್ಬೇಡ್ರಿ. ಯಾಕೆ ಗೊತ್ತಾ, ನೀವೇನಾದ್ರೂ ಹೆಲ್ತ್ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಮಾಡ್ಕೊಂಡ್ರೆ ಬಹಳ ಪ್ರಾಬ್ಲಮ್ ಆಗುತ್ತಾ. ಇನ್ ಕೇಸ್ ಅವಾಗ ಯಾರಾದ್ರೂ ಹೇಳಕತ್ತಿದ್ರೆ ಅದನ್ನ ಹೇಳ್ಬೇಡಿ. ರನ್ನಿಂಗ್ ಸ್ಪೀಡ್ ಮಾಡೋದು. ಸ್ಪೀಡ್ ಮಾಡೋದು ಹೇಗೆ, ಸ್ಪೀಡ್ ಮಾಡೋದು ಫಸ್ಟ್ ರನ್ ಮಾಡಾಕತ್ತೀರಿ ಹೌದಾ. ಈ ಫಸ್ಟ್ ರನ್ನರ್ ಇರ್ತಾರೆ. ಇವರು ಹೋಗೋಣ 4 ರೌಂಡ್ ಓಡೋದ್ರಿಂದ ಏನಾಗ್ತದ ಅಂದ್ರೆ ಏನು ಯೂಸ್ ಆಗಲ್ಲ. ಮಾಡ್ತಾ ಇರೋ ಮಿಸ್ಟೇಕ್ಗಳು ನಾನು ತುಂಬಾ ಸಲ ನೋಡಿದೀನಿ. ಏನ್ ಮಾಡ್ರಿ ಅಂತಂದ್ರೆ, ಫಸ್ಟ್ 2 ರೌಂಡ್ಸ್ ಎಷ್ಟು ನಿಮಿಷ ಆಗಿರ್ಬೇಕು ಗೊತ್ತಾ, 4 ನಿಮಿಷ ಆಗಿರ್ಬೇಕು. ಇದು ಇಷ್ಟು ಮಾಡ್ಕೊಂಡು ಏನ್ ಮಾಡ್ಕೊಡ್ರಿ, ಎಕ್ಸರ್ಸೈಸ್ ಮಾಡ್ಕೊಡ್ರಿ. ಓಕೆ, ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಆಗತ್ತಾ. ಎಕ್ಸರ್ಸೈಸ್ ಮಾಡಿದ ಬಳಿಕ ಬಾಡಿ ಹೀಟ್ ಆಗತ್ತ. ಅವಾಗ ಏನ್ ಮಾಡ್ಕೊಡ್ರಿ ಗೊತ್ತಾ, ಇನ್ನ 4 ರೌಂಡ್ ಅಲ್ಲಿ ರನ್ ಮಾಡಿ. 4 ರೌಂಡ್ ರನ್ನಿಂಗ್ ಮಾಡ್ಕೊ ಸ್ಟಾರ್ಟ್ ಮಾಡ್ರಿ.
ಅವಾಗ ಸ್ಟಾರ್ಟ್ ಮಾಡಿದಾಗ ಏನ್ ಅನ್ಸುತ್ತೆ ಗೊತ್ತಾ, ಇವು ಮೆಸಲ್ಸ್ ಗಳು ಎಲ್ಲವನ್ನು ಫ್ರೀ ಆಗಿರ್ತಾವ. ಈಗ ಲೆಗ್ ಇದೆ ಅಂತ ತಿಳ್ಕೊಡ್ರಿ ಇದು, ಹೌದಾ? ಈ ಲೆಗ್ದ ಈಗ ಆಲ್ಮೋಸ್ಟ್ ಅಲ್ಲ ಇವೆಲ್ಲ ಫ್ರೀ ಆಗಿರ್ತಾವ. ಎಲ್ಲಿ ಇದನ್ನೆಲ್ಲವನ್ನು ಫ್ರೀ ಆಗಿರ್ತದೆ ಈ ಬೇಸ್. ನಿಮಗೆ ಹೀಟ್ ಅಲ್ಲಿ ಏನು ಗೊತ್ತಾಗೋಲ್ಲ, ಪೇನ್ ಇದ್ರು ಕೂಡ. ಈ ಮೊಳಕಾಲು ಕೂಡ ಫ್ರೀ ಆಗುತ್ತೆ. ನೀವು ಇಡಬೇಕಾಗಿರುವಂತ ಕಾಲು ಹೀಗೆ ಇಟ್ಕೊಂಡು ರನ್ ಮಾಡಿ. ಜಾಗ್ ಮಾಡ್ಬೇಕಾದ್ರೂ ಕೂಡ ಹೀಗೆ ರನ್ ಮಾಡಿ. ಎಕ್ಸರ್ಸೈಸ್ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ಇದನ್ನೇ ಟಚ್ ಮಾಡಿ. ಯಾವ್ದು ಜಾಸ್ತಿ ಟಚ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಹಿಂಗ್ ಪೂರ ಪಾದ ಟಚ್ ಮಾಡಾಕತ್ತೀನಿ ಅಂತಂದ್ರೆ ಇದ್ರ ಪೂರ ಭಾರವನ್ನ ಹಿಂಗೆ ಸ್ಟೇಟ್ ಆಗಿ ಬಿದ್ದಿರತ್ತೆ. ಈ ಸ್ಟೇಟ್ ಆಗಿ ಬಿತ್ತು ಅಂತಂದಾಗ ನಿಮ್ಗೆ ಏನದ, ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಯ್ತು, ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಯ್ತು, ಈ ತೊಡೆ ಹತ್ರನು ಪೇನ್ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನೇ ಅಲ್ಲ, ಇನ್ ಯಾರಿಂದನೂ ಆಗೋದಿಲ್ಲ. ಇನ್ನ ಅದು ಒಂದು ಮೇನ್ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸರ್ಸೈಸ್ ಮಾಡುವಾಗ ಹುಷಾರಾಗಿ ಮಾಡ್ಕೊಡ್ರಿ. ಫಸ್ಟ್ನೇದವ್ರು ಇರೋದು. ಇನ್ನು ಸೆಕೆಂಡ್ ಇರೋರು ಯಾರಂತಂದ್ರೆ, ಈಗ ನೀವ್ ಏನ್ ಮಾಡಿರ್ತೀರಿ ಗೊತ್ತಾ, ಸಿಂಪಲ್ ಆಗಿ ಸೆಕೆಂಡ್ ಅವ್ರದ್ದು ಹೇಳ್ತಾ ಇರುವಂತದ್ದು ಸೆಕೆಂಡ್ ಸ್ಟೆಪ್ ಇದು. ಸೆಕೆಂಡ್ ನೀವ್ ಏನ್ ಮಾಡ್ತೀರಿ ಗೊತ್ತಾ, 2 ರೌಂಡ್ ಹೋಗ್ತೀರಿ, ಸ್ಟಾಪ್ ಮಾಡ್ಬಿಡ್ತೀರಿ. ಸ್ಟಾಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಈ ಸ್ಟಾಪ್ ಮಾಡ್ದಕ್ಕಾರ ನಿಮ್ ಮನಸ್ಸು ಏನ್ ಮಾಡ್ಬಿಡತ್ತೆ ಗೊತ್ತಾ, ಇದಕ್ಕೆ ದಿನಾಲು ಸ್ಟಾಪ್ ಮಾಡು ಅನ್ನೋ ತರ ಫೀಲ್ ಬರುತ್ತೆ. ಇದನ್ನ ಎದಕ್ ಆಗತ್ತೆ ಅಂತಂದ್ರೆ ನಿಮ್ ಮೈಂಡ್ ಸೆಟ್ ಅನ್ನ ಫ್ರೀ ಇದಕ್ಕ ಸೆಟ್ ಮಾಡ್ಬಿಟ್ಟಿರ್ತೀರಿ. ಇದಕ್ಕೆ ಸೆಟ್ ಮಾಡಿದ್ರಿ ಅಂತಂದ್ರೆ ಮುಗೀತು, ನೀವು ಯಾರಿಂದ ಚೇಂಜ್ ಮಾಡಕ್ಕಾಗಲ್ಲ. ಇದಕ್ಕೆ ಏನ್ ಮಾಡ್ಕೊಡ್ರಿ ಅಂತಂದ್ರೆ, ಏನಾದ್ರೂ ಆಗ್ಲಿ ನಾನು ಇನ್ನೊಂದ್ ರೌಂಡ್ ಎಕ್ಸ್ಟ್ರಾ ಓಡ್ತೀನಿ ಅನ್ನೋ ಸ್ಟಾರ್ಟ್ ಮಾಡ್ಬೇಕು. ಅದು ನಿಮ್ಮಲ್ಲೇ ಇರ್ಬೇಕಾಗಿರುವಂತದ್ದು. ಯಾಕಂದ್ರೆ ನನಗೆ ಅವಾಗ್ಲೇ ಮೆಸೇಜ್ ಮಾಡಿ, ಸರ್ 69 ಆಗಿದೆ ಸ್ಕೋರು, ನನಗೆ ಏನಪ್ಪಾ ಅಂತಂದ್ರೆ 2 ರೌಂಡಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಸ್ಟಾಪ್ ಮಾಡೋದ್ರಿಂದ ಏನ್ ಗೊತ್ತಾ, ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಹೊರಟಿದ್ದೀರಾ ಗ್ರೌಂಡಿಗೆ. ಓಕೆ, ಇನ್ನು ಗ್ರೌಂಡ್ ಅಲ್ಲಿ ನೀವು ಏನಾದ್ರೂ ಕಾಲಿಟ್ರಿ ಅಂತಂದ್ರೆ, ಓಕೆ, ಗ್ರೌಂಡ್ ಅಲ್ಲಿ ಕಾಲಿಟ್ರಿ ಅಂತಂದ್ರೆ ಒಂದು ತಿಳ್ಕೊಳ್ಳಿ, ಯಾರ ಜೊತೆ ಮಾತುಕತೆ ಮಾಡಬಾರ್ದು. ಓಕೆ, ನಿಮ್ ವರ್ಕ್ ಏನು, ರನ್ನಿಂಗ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. 10 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟಿದ್ರೆ ಟೈಮ್ ಇಟ್ಕೊಡು, ಅದರಿಂದ ಎಕ್ಸಿಟ್ ಆಗ್ಬಿಡ್ಬೇಕು. ಟೈಮ್ ಇಡೋದ್ರಿಂದ ಏನಾಗ್ತದ, ಮೇಜರ್ ಇಶ್ಯೂ ಆಗ್ತಾ ಇರೋದು ನಮ್ ಹುಡುಗರಲ್ಲಿ. ಇಲ್ಲಿ ಹೋಗೋಣ ಏನ್ ಮಾಡ್ತೀರಿ, ಗ್ರೌಂಡ್ ಅಲ್ಲಿ ಓಡಕತ್ತಾರೆ ಎಲ್ಲರೂ, ನಾನು ಓಡ್ತೀನಿ ಅಂತ ಹೇಳ್ತೀರಿ, ಯಾರೋ ಒಬ್ರು ಸಿಕ್ಬಿಡ್ತಾರೆ. ನೀವು ಅಲ್ಲಿಗೆ ಏನ್ ಮಾಡ್ತೀರಿ ಗೊತ್ತಾ, ಅವ್ನ ಜೊತೆಗೆ 2 ರೌಂಡ್ ನಡೀತೀರಿ. ಹೌದಾ? ನಡೆದ ಕೂಡಲೇ ಏನ್ ಅನ್ಸುತ್ತೆ ಗೊತ್ತಾ, ಬೇಡ ಬಿಡು, ಇವತ್ತು 2 ರೌಂಡೇ ಓಡಿ ಬಂದ್ ಬಿಡೋಣ ಅನ್ನೋ ತರ ಫೀಲ್ ಬರುತ್ತೆ. ಇದು ಕಂಪಲ್ಸರಿ ಎಲ್ಲರಿಗೂ ಆಗ್ಲೇಬೇಕು, ಹಾಗೆ ಆಗತ್ತೆ. ಓಕೆ, ಈ ತರ ಬಂತು ಅಂತಂದ್ರೆ ನೀವು ರನ್ನಿಂಗ್ ಓಡೋದಿಲ್ಲ. ಇವ್ರು 2ನೇ ರೌಂಡ್ ದವ್ರು ಹೇಳ್ತಾ ಇರುವಂತದ್ದು ಇಂಥ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿರ್ತೀನಿ. ನಿಮ್ ಮೈಂಡ್ ಸೆಟ್ ದಾಗ ಇರ್ಬೇಕು, ಇವತ್ತು ನಾನು 4 ರೌಂಡ್ ಕಂಪಲ್ಸರಿ ಮುಗಿಸ್ತೀನಿ ಅಂತಾನೆ ಇರ್ಬೇಕು. ಅಂದಾಗ ಮಾತ್ರ ಅದನ್ನ ಕ್ಲಿಯರ್ ಮಾಡಕ್ಕಾಗತ್ತೆ, ಹೊರತು ಇನ್ ಬೇರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇದಕ್ಕೆ ನೀವು ಎಕ್ಸರ್ಸೈಸ್ ಮಾಡ್ತೀರಾ, ಖಂಡಿತವಾಗಿ ಸೆಕೆಂಡ್ 2 ರೌಂಡ್ 3 ರೌಂಡ್ ಓಡ್ ನಿಂದ್ರವ್ರು ಎಕ್ಸರ್ಸೈಸ್ ಮಾಡಲ್ಲ. ಅವ್ರ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಹೌದಾ? ಇದು ಒಂದು ಮಾತ್ರ ನೀವೇ ತಿಳ್ಕೋಬೇಕು. ಇಲ್ಲಿ ಯಾರಿಂದ ಏನು ಮಾಡಕ್ಕೂ ಆಗೋದಿಲ್ಲ, ನಿಮ್ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ 3ನೇ ಸ್ಟೆಪ್ ದವ್ರದ್ದು, ಸ್ಟೆಪ್ 3. ಇಲ್ಲಿ ಏನಾಗತ್ತೆ ಅಂತಂದ್ರ, ನೀವು ರನ್ನಿಂಗ್ ಮಾಡ್ತೀರಿ, 4 ರೌಂಡ್ ರನ್ ಮಾಡ್ತೀರಿ. ಈ 4 ರೌಂಡ್ ರನ್ ಮಾಡಿದ ನಂತರ ನೀವ್ ಏನ್ ಮಾಡ್ತೀರಿ ಗೊತ್ತಾ, ABCD ಎಕ್ಸರ್ಸೈಸ್ ಮಾಡ್ತೀರಿ. ABCD ಎಕ್ಸರ್ಸೈಸ್ ಅಂತಂದ್ರ ನಿಮ್ ಹೆಡ್, ಓಕೆ, ನಿಮ್ ಹ್ಯಾಂಡ್, ಓಕೆ, ಹ್ಯಾಂಡ್ ಮಾಡಿದ್ರಿ, ಲೆಗ್ ಮಾಡಿದ್ರಿ, ಅಷ್ಟೇ ಎಕ್ಸರ್ಸೈಸ್. ಈ ಬಾಡಿಗೆ ಬೇಕಾಗಿರೋ ಆ ಎಕ್ಸರ್ಸೈಸ್ ಅಲ್ಲ. ರನ್ನಿಂಗು ಯಾಕೆ ಇವು ಎಲ್ಲ ಮಾಡಿಸ್ತಾರ ಅಂತಂದ್ರ, ನಿಮ್ ತಿಳ್ಕೊಂಡ್ಬಿಡ್ರಿ, ಸಿಂಪಲ್ ಆಗಿ ಏನಂತಂದ್ರ, ನಿಮ್ಮ ಬಾಡಿನ ಹೀಟ್ ಆಗೋ ಉದ್ದೇಶಕ್ಕಾಗಿ ABCD ಎಕ್ಸರ್ಸೈಸ್ ಮಾಡಿಸ್ಬೇಕು. ನಾನ್ ನಾಳೆ ನಿಮಗೆ ಮಾಡಿಸ್ತೀನಿ ನೋಡ್ರಿ. ನಾನ್ ಮಾಡಿಸೋ ಎಕ್ಸರ್ಸೈಸ್ಗೂ ಅಲ್ಲಿ ಮಾಡ್ತಾ ಇರುವಂತ ಎಕ್ಸರ್ಸೈಸ್ಗೂ ಒಂದೇ ಇರುತ್ತಾ ಅಂತ ನೋಡ್ರಿ, ಖಂಡಿತವಾಗೂ ಇರೋದಿಲ್ಲ. ನೀವು ಮಾಡೋದಿಲ್ಲ. ಅದು ಒಂದು ನೀವು ಕಂಪಲ್ಸರಿ ತಿದ್ಕೋಬೇಕು. ನಿಮ್ದು ಅದನ್ನ ಬಿಟ್ರೆ ಎಕ್ಸರ್ಸೈಸ್ ಅಲ್ಲಿ ಇರೋದಿಲ್ಲ. ಮತ್ತೆ 4ನೇ ಸ್ಟೆಪ್, 4ನೇ ಸ್ಟೆಪ್, ಪ್ರತಿಯೊಂದು ಸ್ಟೆಪ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸ್ಟೆಪ್ 3, ಸ್ಟೆಪ್ 4. ಓಕೆ, ಏನಾಗ್ತದ್ರಿ ಅಂತ, ಸ್ಟೆಪ್ 4 ಅಲ್ಲಿ ಲಾಂಗ್ ಜಂಪ್ ಆಗೋದಿಲ್ಲ ನಿಮ್ದು. ಈ ಲಾಂಗ್ ಅನ್ನ ಜಿಗಕ್ ಆಗೋಲ್ಲ ಅಂತಂದಾಗ ಇಲ್ಲಿ ಏನಾಗತ್ತೆ ಅಂದ್ರೆ ತಿಳ್ಕೊಡ್ರಿ, ಅಂತವ್ರು 50 ಮೀಟರ್ ರನ್ನಿಂಗ್ ಮಾಡ್ರಿ. ರನ್ ಮಾಡ್ರಿ. ಸ್ಲೋ ಮಾಡ್ಬೇಕಾ? ಇಲ್ಲ, ಸ್ಪೀಡ್ ಮಾಡ್ಬೇಕು. ಸ್ಪೀಡ್ ಮಾಡಿದ್ರೆ ಮಾತ್ರನೇ ಇಲ್ಲಿ ಕ್ಲಿಯರ್ ಮಾಡಕ್ ಆಗತ್ತೆ. ಮತ್ತೆ ಇನ್ನೊಂದು ಸ್ಟೆಪ್ ಇದೆ, 5ನೇ ಸ್ಟೆಪ್ ಹೇಳ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಇರೋದೇ 5ನೇ ಸ್ಟೆಪ್. ಅದರಲ್ಲಿ ಮಾತ್ರ ರಾಜಿನೇ ಇಲ್ಲ. ಓಕೆ, ಇದನ್ನ ನೀವ್ ಏನ್ ಮಾಡ್ತಿರಲ್ಲ, ಲಾಂಗ್ ಜಂಪಿಗೆ ನಿಮ್ಗೆ ಎತ್ ಕೊಡುತ್ತೆ. ಸರ್ 50 ಮೀಟರ್ ಅಂತ ಇದು ಹುಡುಗಿಯರಿಗೆ, ಹೌದಾ? ಹುಡುಗರಿಗೆ 100 ಮೀಟರ್ ಮಾಡ್ಕೊಡ್ರಿ. 100 ಮೀಟರ್ ಮಾಡ್ರಿ. ಯಾಕೆ ಸರ್ ಇದು 100 ಮೀಟರ್, ಅವರಿಗೆ 50 ಮೀಟರ್, ನಮ್ಗೆ ಯಾಕೆ 100 ಮೀಟರ್? ನೀವು ಇವರು 50 ಮೀಟರ್ ದಿಂದ ಸ್ಪೀಡ್ ಹೇಳ್ಕೊಳಕ್ಕೂ ಆಗತ್ತೆ ಒಂದು, ಇನ್ನೊಂದು ಲಾಂಗ್ ಜಂಪಿಗೂ ಆಗತ್ತೆ 2. ನಿಮ್ದು 100 ಮೀಟರ್ ಸ್ಪೀಡ್ ಎಳೆಯೋದಕ್ಕೂ ಆಗತ್ತೆ ಕರ್ನಲ್ಲಿ, ಇನ್ನೊಂದು ಲಾಂಗ್ ಜಂಪಿಗೆ ಯೂಸ್ ಆಗುತ್ತೆ. 2ಕ್ಕೂ ಯೂಸ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿರುವಂತ ಪಾಯಿಂಟ್ಸ್ ಯಾವ್ದು? ಕೊನೆಯದು. ಈ ಕೊನೆ ಪಾಯಿಂಟ್ಸ್ ಅಲ್ಲಿ ನಿಮ್ಮ ಜೀವನವನ್ನ ಸೃಷ್ಟಿ ಮಾಡೋದು ಇಲ್ಲೇ ಇದೆ. ಸರ್ ಅಂತದ್ ಏನಿದೆ ಅಂತ್ರಿ? ಡೈಲಿ ರನ್ನಿಂಗ್ ಮಾಡಬೇಡಿ, ರನ್ ಮಾಡಬೇಡಿ. ಇದೇ ನೋಡ್ರಿ ಮಿಸ್ಟೇಕ್ ಮಾಡುವಂಥದ್ದು. ಮಾರ್ನಿಂಗ್ ಮಾಡ್ತೀರಿ, ಈವ್ನಿಂಗು ಮಾಡಾಕತ್ತೀರಿ, 2 ಟೈಮ್ ಮಾಡಾಕತ್ತೀರಿ, ಇದೇ ಮಿಸ್ಟೇಕ್. ಸರ್ ಹಾಗಿತ್ತಂದ್ರೆ ಏನ್ ಮಾಡೋದು? ನಿಮ್ದ ಫಿಸಿಕಲ್ ಡೇಟ್ ಬಿಡುವವರೆಗೂ ತಿಳ್ಕೊಡ್ರಿ, ನಿಮ್ಮ ಫಿಸಿಕಲ್ ಡೇಟ್ ಬಿಡುವವರೆಗೂ 1 ಟೈಮ್ ಮಾಡ್ರಿ. ಯಾವ ತರ ಅಂತ ಹೇಳ್ತೀನಿ ಕೇಳ್ರಿ. 1 2 3 4 5 6 7 ಅಂತೇಳಿ ನಾನು ನಂಬರ್ಸ್ ಅನ್ನ ಹಾಕೊಂತ ಹೋಗ್ತೀನಿ. ಆ ನಂಬರ್ಸ್ ಪ್ರಕಾರ ನೀವು ಮಾಡ್ಕೊಂತ ಹೋಗ್ರಿ. ನಂಬರ್ 1 ಏನಪ್ಪಾ ಅಂತಂದ್ರೆ ಫಸ್ಟ್ ಡೇ ಇದು. ಓಕೆ, 1ನೇ ಡೇನ
ಈ ಡೇ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ದು ನಾರ್ಮಲ್ ರನ್ನಿಂಗ್ ಅನ್ನ ಇರ್ಬೇಕು. ನಾರ್ಮಲ್ ರನ್ನಿಂಗ್ ಅಂದ್ರೆ ಎಷ್ಟು? ಮಿನಿಮಮ್ 10ರಿಂದ 15 ರೌಂಡ್. ಸ್ಪೀಡ್ ಇಲ್ಲ, ನಿಧಾನವಾಗಿರ್ಬೇಕು, ವಿತೌಟ್ ಸ್ಟಾಪ್ ಮಾಡುವ ಹಂಗಿಲ್ಲ. 15 ರೌಂಡ್ ಕಂಪ್ಲೀಟ್ ಆಗ್ಬೇಕು. ರೌಂಡ್ ಕಂಪ್ಲೀಟ್ ಆಗ್ಬೇಕು. ಓಕೆನಾ ಸರ್? ಇಲ್ಲಿ ಬೇಸಿಕ್ ABCD ಎಕ್ಸರ್ಸೈಸು ಪ್ರತಿ ಒಂದಕ್ಕೂ ಇರುತ್ತೆ. ನಾವು ಪದೇ ಪದೇ ಹೇಳೋದಿಲ್ಲ, ABCD ಎಕ್ಸರ್ಸೈಸು ಕಂಪಲ್ಸರಿ ಇರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಎರಡನೇದು ಬಂದ್ರೆ ಸೆಕೆಂಡ್ ಡೇನ ಈ ರನ್ನಿಂಗ್ ಓಡಿರ್ತೀರಲ್ಲ, ಈ ರನ್ನಿಂಗ್ ಓಡಿದ ಮೇಲೆ 100 ಇಂಟು 10 ಅಂದ್ರೆ 10 ಸೆಟ್ ಮಾಡ್ಬೇಕಿದು. ಸೆಟ್ ಮಾಡ್ಬೇಕು ಅಂದ್ರೆ ನಿಮಗೆ ಅಲ್ಲಿಗೆ ಏನಾಗ್ತದ, 100 ಅಂತಂದ್ರೆ ನಿಮಗೆ ಏನದ ಒಂದು ರೌಂಡ್ ಆದಂಗ ಆಗ್ತದ, 1 ಕಿಲೋಮೀಟರ್ ಹೋದಂಗ ಆಗತ್ತ. ಇದನ್ನ ಸ್ಪೀಡ್ ಇರಬೇಕು, ಇದು ಕಂಪಲ್ಸರಿ ಸ್ಪೀಡ್ ಇರಬೇಕು. ಓಕೆ, ನಿಧಾನ ಮಾಡುವಂಗಿಲ್ಲ. ಸರ್ ಇದು ಹೆಂಗ್ ಓಡೋದು ಅಂತ ಐಡಿಯಾಲಜಿ ಬೇಕು ಅಂತಂದ್ರೆ ಈ ಸ್ಪ್ರಿಂಟ್ ಅಲ್ಲಿ ಒಂದ್ ತಿಳ್ಕೊಡ್ರಿ. ಹಿಂಗಿದೆ ಗ್ರೌಂಡ್, ಇದು ರೌಂಡ್ ಹೋಯ್ತು. ತಡ್ರಿ ಒಂದ ಸೆಕೆಂಡ್. ಇದು ಗ್ರೌಂಡ್ ಅನ್ಕೊಡ್ರಿ, ಅಲ್ಲಿ ಸ್ಕ್ವೇರ್ ಆಗೈತಿ. ಓಕೆ ಓಕೆನಾ, ಇಲ್ಲಿ ತಗೊಂಡ್ರಿ. ಈ ತರ ತಗೊಡ್ರಿ. ಸ್ವಲ್ಪ ವೇರಿಯೇಷನ್ ಆಗಿರ್ತದ, ಅಡ್ಜಸ್ಟ್ ಮಾಡ್ಕೊಡ್ರಿ. ನಾನೇನು ಅಷ್ಟೊಂದು ಡಯಾಗ್ರಾಮ್ ತೆಗೆಯವನಲ್ಲ. ಓಕೆ, ಏನ್ ಮಾಡ್ತೀರಿ ಗೊತ್ತಾ? ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಿ ನೋಡಿ, ಇಲ್ಲಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಓಕೆ, ಇಲ್ಲಿಂದ ಇಲ್ಲಿಗೆ 100 ಮೀಟರ್. ಓಕೆ, ಇದು ಸ್ಪೀಡ್ ಇರ್ಲಿ. ಸ್ಪೀಡ್ ಇರ್ಲಿ. ಇಲ್ಲಿಂದ ಇಲ್ಲಿಗೆ ಸ್ಲೋ ಇರ್ಲಿ, ಬಹಳ ಸ್ಲೋ. ಓಕೆ, ಸ್ಲೋ ಮಾಡ್ಕೊಂತೀರಿ. ಇಲ್ಲಿಂದ ಇಲ್ಲಿಗೆ ಮತ್ತೆ ಸ್ಪೀಡ್, ಇದು ಸ್ಪೀಡ್. ಇಲ್ಲಿಂದ ಇಲ್ಲಿಗೆ ಮತ್ತೆ ಸ್ಲೋ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ 5 ಸೆಟ್ ಮಾಡ್ತೀರಿ. 5 ಇಂಟು 10. ಓಕೆ, 5 ಸೆಟ್ ಆಗತ್ತೆ 100 ಮೀಟರ್ಸ್. ಓಕೆ, ಇದು ಒಂದಾಯ್ತು ಸರ್. 100 ಮೀಟರ್ 200 ಮೀಟರ್ 2 ಸೆಟ್ ಆಯ್ತಾ? ಇಲ್ಲ, ಇದೇ ರೀತಿ ನೀವು 2.5 ರೌಂಡ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಇದು ಆಯ್ತಲ್ಲ, ಇದರ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಹೇಳ್ತಾ ಇರುವಂತದ್ದು ಇದನ್ನು. ಓಕೆ, ನೆಕ್ಸ್ಟ್ ಇಲ್ಲಿಗೆ ಸ್ಟಾರ್ಟ್ ಮಾಡ್ರಿ. ಇದು ಸ್ಟಾರ್ಟ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಸ್ಪೀಡ್ ಇರ್ಲಿ. ಸ್ಪೀಡ್ ಇರ್ಲಿ. ಇಲ್ಲಿಂದ ಇಲ್ಲಿಗೆ ಸ್ಲೋ ಇರ್ಲಿ. ಇದು ಮೇನ್ ಇಂಪಾರ್ಟೆಂಟ್, ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಇದು ಸ್ಲೋ ಬರುತ್ತೆ, ಮತ್ತೆ ಬಹಳ ಸ್ಲೋ ಬರುತ್ತೆ. ಇದನ್ನ ಮತ್ತೆ ಸ್ಪೀಡ್ ಆಗುತ್ತೆ. ಈ ಕಡೆ 100 ಮೀಟರ್ ಆಯ್ತು, ಈ ಕಡೆ 100 ಮೀಟರ್ ಆಯ್ತು. ಹೌದಾ? ನಿಮಗೆ ಇಲ್ಲಿ 200 ಮೀಟರ್ ಆಯ್ತು. ಇದನ್ನ ನೀವು ಏನ್ ಮಾಡ್ಬೇಕು, ಇಲ್ಲಿ ಒಂದು 3 ಮಾಡ್ಕೋಬೇಕು. ಇದನ್ನ ಮಾಡೋದ್ರಿಂದ ಏನಾಗ್ತದ್ರಿ ಅಂತಂದ್ರೆ ನಿಮ್ದು ರನ್ನಿಂಗ್ ಸ್ಪೀಡ್ ಆಗ್ತದ. ರನ್ನಿಂಗ್ ಸ್ಪೀಡ್ ಆಗಿ ನಿಮ್ದು ಬ್ರೀತಿಂಗ್ಸ್ ಕಂಟ್ರೋಲ್ ಬರುತ್ತೆ. ಸ್ಲೋ ಸ್ಪೀಡ್, ಇಲ್ಲಿಗೆ ಸ್ಲೋ ಆಗತ್ತ, ಈ ಕಡೆ ಸ್ಪೀಡ್ ಆಗತ್ತ, ಇಲ್ಲಿ ಸ್ಲೋ ಆಗತ್ತ, ಇದು ಸ್ಪೀಡ್ ಆಗತ್ತ, ಮತ್ತೆ ಸ್ಲೋ ಸ್ಪೀಡ್. ಹಿಂಗ ಏನಾಗತ್ತ, ನಿಮ್ಮ ಬಾಡಿನ ಕಂಟ್ರೋಲಿಗೆ ತಂದು ಬಿಡುತ್ತೆ ಬ್ರೀತಿಂಗ್ಸ್. ಸೊ ಈ ತರ ಮಾಡ್ಬೇಕು. ಇದನ್ನ ಆದ ಕೂಡಲೇ ಇದು 10 ಸೆಟ್ ಅಂತ ಹೇಳಿದೆ. ಹೌದಾ? ಈ 10 ಸೆಟ್ ಆದ ಕೂಡಲೇ ನಿಮಗ್ ಬೇಕಾಗಿರೋದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ಹೇಳ್ತಾ ಇರುವಂತದ್ದು ಇಲ್ಲಿ 200 ಇಂಟು 6. ಓಕೆ, ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಗೆ ರನ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ನಿಮ್ದು ಸ್ಟಾಪ್ ಆಗ್ಬೇಕಾಗಿರೋದು ಇಲ್ಲಿಗೆ. ಮತ್ತೆ ಇದು ಸ್ಲೋ, ಇದು ಸ್ಟಾರ್ಟ್. ಓಕೆ, ಇಲ್ಲಿಂದ ಇಲ್ಲಿಗೆ ಏನಾಗತ್ತ, ಸ್ಲೋ ಬರುತ್ತೆ. ಹೌದಾ? ಇಲ್ಲಿಗೆ ಮತ್ತೆ ಸ್ಪೀಡ್ ಆಗ್ಬೇಕು. ಇದು 200 ಮೀಟರ್ಸ್. ಹಿಂಗೋಗಿ ಹಿಂಗ್ ಸ್ಟಾಪ್ ಮಾಡೋದು. ಇದಕ್ಕೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಏನು ಇಲ್ಲ. ನೀವು ಮಾಡ್ಬೇಕಾಗಿರೋದು ಇದು ಕಂಪಲ್ಸರಿ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಜಾಸ್ತಿ ಆಗ್ತಿತ್ತು ಅಂದ್ರೆ 5 ಸೆಟ್ ಮಾಡ್ಕೊಡ್ರಿ. ಅಂದ್ರೆ 5 ರೌಂಡ್ಸ್ ಆಯ್ತು. ಓಕೆ, ನೋಡ್ಕೊಡ್ರಿ. ಇಲ್ಲಿಂದ ಇಲ್ಲಿಗೆ 1 ರೌಂಡ್ ಆಯ್ತು. ಇದನ್ನ ನಿಧಾನ ಬಂತು, ಇದು ಕನ್ಸಿಡರ್ ಇಲ್ಲ ಇದು. ಓಕೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗ್ತದ, ಮತ್ತೆ 2 ರೌಂಡ್ ಆಯ್ತು. ಇದು ಕನ್ಸಿಡರ್ ಇಲ್ಲ, ಇದನ್ನ ನಿಧಾನ ರನ್ನಿಂಗ್ ಆಗುತ್ತೆ. ನೀವು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರನ್ನಿಂಗ್ ಸ್ಪೀಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ರನ್ನಿಂಗ್ ಕಂಟಿನ್ಯೂ ಆಗಿ ಸ್ಪೀಡ್ ಆಗುತ್ತೆ. ಓಕೆ, ಇದಾದ ಬಳಿಕ ಕೊನೆಯ ಅಸ್ತ್ರ ಏನಪ್ಪಾ ಅಂತಂದ್ರ ಈಗ ನಾವು 2ನೇ ದಿನಕ್ಕೆ ಬಂದಿವಲ್ಲ, ಈ 3ನೇ ದಿನ 3 ಡೇಸ್ ಸ್ಟೆಪ್ 3 ಅಥವಾ 3 ಡೇಸ್ ಅಂತ ತಿಳ್ಕೊಡ್ರಿ. ಇಲ್ಲಿ ಏನ್ ಮಾಡ್ಕೊಂತೀರಿ ಅಂತಂದ್ರ 4 ರೌಂಡ್ ಓಡ್ಕೊಂತೀರಿ. ಇಲ್ಲ ಸಾರಿ 4 ರೌಂಡ್ ಓಡ್ಕೊಂತೀರಿ. 4 ರೌಂಡ್ ಮುಗಿಸ್ಕೊಂತೀರಿ. ಹೌದಾ? ಈ ಪ್ಲೇಸ್ ಅಲ್ಲಿ ಟೈಮ್ ಹಚ್ಕೊಂತಿರೋ ಅಥವಾ ಟೈಮ್ ಹಚ್ಚದೆ ಓಡ್ತಿರೋ 4 ರೌಂಡ್ ಓಡ್ತೀರಿ. ಮತ್ತೆ ABCD ಎಕ್ಸರ್ಸೈಸ್ ಮುಗಿಸ್ಕೊಂತೀರಿ. ಓಕೆ, ಇದ್ರಲ್ಲಿ ಜಾಸ್ತಿ ಇರೋದಿಲ್ಲ. 5ನೇ ದಿನ ಬಂದ್ರ ಅಂತ 4th ಬಂತೀವಿ ಅಂತ. ಓಕೆ, 4th ಡೇ ಅಲ್ಲಿ ನಿಮ್ದು ಕಂಪ್ಲೀಟ್ಲಿ 1 ರೌಂಡ್ ಮಾಡ್ಕೊಂಡು ನಿಮ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕಂಪ್ಲೀಟ್ಲಿ ಎಕ್ಸರ್ಸೈಸೇ ಮಾಡ್ಬೇಕು. ಫುಲ್ ಎಕ್ಸರ್ಸೈಸ್ ಮಾಡ್ಬೇಕು. 1 ರೌಂಡ್ ಓಡ್ತೀರಿ, ನಿಧಾನವಾಗಿ ಬಾಡಿ ಹೀಟ್ ಆಗತ್ತೆ, ಎಕ್ಸರ್ಸೈಸ್ ಮಾಡ್ಕೊಂತೀರಿ. 5th ಡೇಸ್ ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಇಲ್ಲಿ 5th ಡೇಸ್ ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಇಲ್ಲಿ ಸೇಮ್ ಎಕ್ಸರ್ಸೈಸೇ ಬರುತ್ತೆ. 2 ದಿನಾನು ಫುಲ್ ಎಕ್ಸರ್ಸೈಸ್ ಬರುತ್ತೆ. ಈ 6ನೇ ದಿನ ಅಂತ ಬರುತ್ತಲ್ಲ, ಈ 6ನೇ ದಿನ ಮತ್ತೆ 4th ಅಂದ್ರೆ ಈಗ 4 ರೌಂಡ್ ಓಡ್ತೀರಿ. ಈ 4 ರೌಂಡ್ ಓಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಗ ಅವಾಗ ಆಟೋಮೆಟಿಕ್ಲಿ ಈ ಎಕ್ಸರ್ಸೈಸ್ ಇಂದ ಇದನ್ನ ರನ್ನಿಂಗ್ ಕವರ್ ಆಗುತ್ತೆ. ಇದು 1 ವೀಕ್ ಕಂಟಿನ್ಯೂ ಮಾಡ್ಕೋಬೇಕು. ಸರ್ 1 ದಿನ ಇನ್ನೊಂದು ಉಳಿತಲ್ಲ ಅಂತ 1 ದಿನ ರೆಸ್ಟ್ ಇರುತ್ತೆ. ಒಟ್ಟ ಇದರಲ್ಲಿ ವರ್ಕ್ ಮಾಡಬೇಡಿ. ಸರ್ ನನಗೆ ಹೋಗಂಗ್ ಮನಸ್ಸೇ ಬರುತ್ತೆ ಅಂತಂದ್ರ ಅವಾಗ ಹೋಗ್ರಿ, ನಾರ್ಮಲ್ ಆಗಿ ಜಾಗ್ ಮಾಡ್ರಿ. ಜಾಗ್ ಮಾಡ್ಕೊಂಡು ಸ್ವಲ್ಪ ಬೇಕಾದ್ರೆ ABCD ಎಕ್ಸರ್ಸೈಸ್ ಮಾಡ್ಕೊಂಡು ಎಕ್ಸೈಸ್ ಸ್ಟಾಪ್ ಮಾಡಿದ್ರಿ. ಅದನ್ನ ಬಿಟ್ರೆ ಬೇರೆ ಏನು ಮಾಡಬೇಡ್ರಿ. ಓಕೆ,
ನಿಮ್ಗೆ ಇನ್ನೊಂದು ಫುಡ್ ವಿಚಾರದ ಕೇಳಾತಿರಲ್ಲ, ಫುಡ್ ವಿಚಾರ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಪ್ಪ. KS ಮಾಸ್ಟರ್ ಮೈಂಡ್ ಇದೆ ನೋಡಿ, KS ಮಾಸ್ಟರ್ ಮೈಂಡ್ ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಆಗಿ ಏನದ ಫುಡ್ ಡೀಟೇಲ್ಸ್ ಆಗಿ ಇವತ್ತು ನೈಟ್ ಅಥವಾ ಇಲ್ಲ ನಾಳೆ ಬೆಳಗ್ಗೆ ಎಷ್ಟಿಗೆ ನಾನು ನಿಮ್ಗೆ ಹಾಕಿರ್ತೀನಿ. ಇನ್ನೊಂದು ಮೇಜರ್ ಆಗಿ ಇನ್ನೊಂದು ಟಾಪಿಕ್ ಅನ್ನ ಬಿಟ್ಟೆ ನಾನು ಇದರಲ್ಲಿ. ಏನಪ್ಪಾ ಅಂದ್ರೆ ರನ್ನಿಂಗ್ ಮಾಡುವಾಗ ನೀವು ಬಹಳ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಒಂದ್ 150 ರೂಪಾಯಿಂದ 200 ರೂಪಾಯಿ ಬೀಳುತ್ತೆ. ಒಂದು ಬೆಲ್ಟ್ ತಗೊಂಡ್ ಬರ್ಬೇಕು. ಆ ಬೆಲ್ಟ್ ಯಾವ್ದು ಅಂತ ಹೇಳಿ ನಾನು ತೋರಿಸ್ತೀನಿ. ರನ್ನಿಂಗ್ ಎಕ್ಸರ್ಸೈಸ್ ಬೆಲ್ಟ್ ಹೇಳ್ತೀನಿ ತಡ್ರಿ. ಆ ಬೆಲ್ಟ್ ತಗೊಳ್ಳೋದ್ರಿಂದ ನಿಮ್ದು ರನ್ನಿಂಗ್ ಸ್ಪೀಡ್ ಆಗುತ್ತೆ. ಇತ್ತು ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಬೆಲ್ಟ್ ಗಳನ್ನ ತಗೋಬೇಕಾಗತ್ತೆ. ಓಕೆ, ಈ ಬೆಲ್ಟ್ ಏನಿದೆ ನೋಡ್ರಿ, ಈ ಬೆಲ್ಟು ನಿಮಗೆ 40 to 60 kg ವರೆಗೂ ಸಿಗುತ್ತೆ. ಇದನ್ನ ಎದಕ್ಕಪ್ಪ ಅಂತಂದ್ರ ನಿಮ್ಗೆ ಯೂಸ್ ಆಗೋದು ಎದಕ್ಕಂದ್ರ ರನ್ನಿಂಗ್ ಗೆ. ಓಕೆನಾ, ರನ್ನಿಂಗ್ ಯೂಸ್ ಆಗತ್ತೆ. ಬೆಲ್ಟ್ಗಳು ಏನ್ ಬರುತ್ತಲ್ಲ ನಿಮಗೆ, ಈ ಬೆಲ್ಟ್ಗಳು ನಿಮಗೆ ಎದಕ್ಕಂತಂದ್ರ ಎಕ್ಸರ್ಸೈಸ್ ಬಹಳ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಸೊಂಟ ಕಟ್ಕೊಂಡ್ಬಿಟ್ಟು ಇದು ಕೆಜಿ ಮೇಲೆ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ಕೆಜಿ 60 kg ವರೆಗೂ ವೇಟ್ ಅಂದ್ರೆ ಲಿಫ್ಟ್ ಮಾಡ್ದಂಗೆ ಇದನ್ನ ಬಾಡಿ ಮನುಷ್ಯನಿಗೆ ಸೊಂಟಕ್ಕೆ ಹಾಕಿಬಿಟ್ರೆ ಇವನು ಏನ್ ಮಾಡ್ದ ಎಳೆದ ಅಂತಂದ್ರೆ ಈ ರನ್ನಿಂಗ್ ಸ್ಪೀಡ್ ಆಗುತ್ತೆ. ನಿಮ್ಮ ಲೆಗ್ಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಇನ್ನ ಒಂದು ಎಕ್ಸರ್ಸೈಸ್ ಬರುತ್ತೆ, ಓನ್ಲಿ ಲೆಗ್ಗಿಗೆ ಎಕ್ಸರ್ಸೈಸ್ ಅಂತ ಒಂದು ಬೆಲ್ಟ್ ಬರುತ್ತೆ. ಇದನ್ನ ನಿಮಗೆ ಏನಪ್ಪಾ ಅಂದ್ರೆ 30 kg ವರೆಗೂ ಬರುತ್ತೆ. ಓಕೆ, ಅದು ಬರೋದು ರನ್ನಿಂಗ್ ಗೆ ಮೇಲೆ ಇರೋದು. ಓಕೆ, ಇದನ್ನ ಬರೋದು ಓನ್ಲಿ ಲೆಗ್ ಗೆ. ಓಕೆ, ಈ ಎರಡು ಬೆಲ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸಾಧ್ಯ ಆದ್ರೆ ಇದಕ್ಕೊಂದು ಅಮ್ಮಮ್ಮ ಅಂದ್ರೆ ಒಂದು 180 ರೂಪಾಯಿ ಬೀಳ್ಬೋದು. 180 ರೂಪಾಯಿ ಇದಕ್ಕೆ ಬೀಳುತ್ತೆ. ಇದಕ್ಕೆ ನಿಮ್ಗೆ ಇಲ್ಲೇ ಲೋಕಲ್ ತಗೊಂತೀನಿ ಅಂತಂದ್ರೆ ಒಂದು 400 ರೂಪಾಯಿಂದ 500 ರೂಪಾಯಿ ಬೀಳ್ಬಹುದು. ಸೊ ನೋಡಿ ತೆಗೆದುಕೊಳ್ರಿ. ಯಾಕಂತಂದ್ರೆ ಇದು ನಿಮ್ಮ ಲೈಫ್ ಪ್ರಶ್ನೆ ಆಗಿರುತ್ತೆ. ನೀವೇನಾದ್ರೂ 1 ರೂಪಾಯಿಗೆ 2 ರೂಪಾಯಿಗೆ ಯೋಚನೆ ಮಾಡಿದ್ರಿ ಅಂತಂದ್ರೆ ಮುಂದಿನ ಜೀವನ 60,000 ಸಂಬಳ, ಕುಂತ್ಕೊಂಡು ಊಟ ಮಾಡುವಂಥದ್ದು, ಇವೆಲ್ಲವನ್ನು ಮರಿಬೇಕಾಗತ್ತೆ. ಈಗ ಇದಕ್ಕೆ ದುಡ್ಡನ್ನ ಇಡಿ, ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇಲ್ಲ ನಮಗೆ ಇಡೋದು ಬೇಡ ದುಡ್ಡು. ಆದ್ರೆ ನೀವು ಅಲ್ಲಿ ಏನು ಎಕ್ಸರ್ಸೈಸ್ ಮಾಡ್ತಿರಲ್ಲ ಆ ಇನ್ಸ್ಟ್ರೂಮೆಂಟ್ ಆದ್ರೂ ತೆಗೆದುಕೊಳ್ರಿ. ನಾ ಇಂಥವು ಯಾವ್ದಾದ್ರು ಇತ್ತು ಅಂದ್ರೆ ನಾನು ನಾಳೆ ಒಂದು ಪ್ರಾಕ್ಟೀಸ್ ಮಾಡಿ ಹೇಳ್ತೀನಿ ನಾನು. ಓಕೆನಾ, ಯಾರಾದ್ರೂ ಇದ್ರು ಅಂತಂದ್ರೆ ಖಂಡಿತವಾಗಿ ತೆಗೆದುಕೊಂಡು ಬರ್ರಿ ಒಬ್ರು ಯಾರಾದ್ರೂ. ಅದಕ್ಕೆ ಬೇಕಾದ್ರೆ ಎಲ್ಲರಿಂದನೂ ಒಂದು 10 ರೂಪಾಯಿ ಹಾಕ್ಸ್ಬಿಟ್ಟು ಇದು ಮಾಡೋಣ, ಕೊಡೋಣ ನಿಮಗೆ. ಒಬ್ರು ಯಾರಾದ್ರೂ ಈ ತರ ತೆಗೆದುಕೊಂಡು ಬರ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಯಾಕಂತಂದ್ರೆ ನಾಳೆ ಗ್ರೌಂಡ್ ಅಲ್ಲಿ 6 ಗಂಟೆ ಎನಿ ಕಂಡೀಷನ್ ಎಲ್ಲರೂ ಕೂಡ ಬರಬೇಕು. ಬಂದ್ರಿ ಅಂದ್ರೆ ಓನ್ಲಿ ಎಕ್ಸರ್ಸೈಸ್ ಇರುತ್ತೆ. ನಾಳೆಗೆ ಯಾರು ಕೂಡ ರನ್ನಿಂಗ್ ಮಾಡಬೇಡಿ. ಜಸ್ಟ್ ಒಂದು ವಾರ್ಮ್ ಅಪ್ ಮಾಡ್ಕೊಡ್ರಿ. ವಾರ್ಮ್ ಅಪ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗಿತು ಕೆಲಸ, ಬೇರೆ ಏನೂ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಬೇರೆ ಡಿಸ್ಟಿಕ್ ಅಲ್ಲಿ ಇರೋರು VK ಸರ್ದ ಕ್ಲಾಸಸ್ಗಳಿದಾವೆ. VK ಸರ್ದ ಈಗಾಗಲೇ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂತ ಅಂದ್ರೆ ವಿಡಿಯೋಗಳು ಮಾಡಿದಾರೆ ಅವರು, ಲೈವ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಳಿ. ಬಟ್ ಈಗ ಈ ಟಿಪ್ಸ್ ಗಳು ಏನು ಹೇಳಿದಿನಲ್ಲ ಇದು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಇದನ್ನ ಮಿಸ್ಟೇಕ್ ಆಗಬಾರ್ದು. ಇನ್ನೂ ಏನಾದ್ರೂ ಬೇಕು ಅಂತಂದ್ರೆ ನನ್ನ KS ಮಾಸ್ಟರ್ ಮೈಂಡ್ ಅಲ್ಲಿ ನನ್ನ ID ಇದೆ. ಆ ID ಅಲ್ಲಿ ನೀವು ನನಗೆ ಮೆಸೇಜ್ ಅನ್ನ ಮಾಡಿದ್ರಿ ಅಂದ್ರೆ ನಾನು ನಿಮಗೆ ಸಲಹೆಯನ್ನ ಕೊಡ್ತೇನೆ.